ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಮೆಣಸಿನಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯ ಉಪ್ಪಿನಕಾಯಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 250 ಗ್ರಾಮ್ ಮೆಣಸಿನಕಾಯಿ, 150 ಗ್ರಾಮಷ್ಟು ಹಸಿ ಶುಂಠಿ ಮತ್ತು 150 ಗ್ರಾಮಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಪೂರ್ತಿ ನೀರಿನ ಅಂಶ ಹೋಗೋ ಥರ ಬಟ್ಟೆಯಿಂದ ಒರೆಸ್ಕೋಬೇಕು. ನಂತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಚಾಪರಿಗೆ ಹಾಕ್ಕೋಬೇಕು. ಚಾಪರಲ್ಲಿ ಹಾಕ್ಕೊಂಡು ಅದನ್ನು ಸಣ್ಣಗೆ ಮಾಡ್ಕೋಬೇಕು. ನೋಡಿ, ಈ ಥರ ಆದರೆ ಸಾಕು. ತುಂಬ ಏನು ಸಣ್ಣಕ್ಕಾಗಬೇಕಂತ ಇಲ್ಲ. ಹಸಿ ಶುಂಠಿನೂ ಚೆನ್ನಾಗಿ ತೊಳ್ಕೊಂಡು ಮೇಲಿನ ಸಿಪ್ಪೆನೆಲ್ಲ ತೆಗಿಬೇಕು. ಸಿಪ್ಪೆನ ತೆಗೆದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಚಾಪರಿಗೆ ಹಾಕ್ಕೋಬೇಕು. ಬೆಳ್ಳುಳ್ಳಿನೂ ಸಿಪ್ಪೆ ಬಿಡಿಸ್ಕೊಂಡಿಟ್ಕೊಂಡು ಅದನ್ನು ಕೂಡ ಚಾಪರಿಗೆ ಹಾಕ್ಕೋಬೇಕು. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಒಮ್ಮೆ ಹಾಕ್ಕೊಂಡು ನಾನಿಲ್ಲಿ ಸಣ್ಣಕ್ಕೆ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿದೆ. ಇಲ್ಲಿ ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿನ ಬಿಟ್ಟು ಬರೀ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡ್ಕೋಬೋದು. ಅದು ಕೂಡ ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ಮೆಣಸಿನ್ಕಾಯಿ ಜೊತೆ ಸೇರಿಸ್ಕೊಳ್ಳೋಣ. ನಂತರ ಈಗ ಇದಕ್ಕೆ ಬೇಕಾಗೋ ಅಂಥ ಮಸಾಲೆನ ಹುರ್ಕೊಳ್ಳೋಣ. ಮಸಾಲೆಗೆ ಸೋಂಪು ಕಾಳು, ಮೆಂತ್ಯ ಕಾಳು ಮತ್ತು ಸಾಸಿವೆ, 4 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಮತ್ತು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಲಿ ತುಂಬ ಪೌಡರಾಗಿ ಮಾಡಬೇಕಾಗಿಲ್ಲ, ಸ್ವಲ್ಪ ತರಿಯಾಗೇ ಇಡಬೇಕು. ನೋಡಿ, ಈ ಥರ ಇರಬೇಕು. ಈ ಮಸಾಲೆನ ನಾವು ಸಣ್ಣಗೆ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಗೆ ಹಾಕ್ಕೋಬೇಕು. ಮತ್ತು ಇದಕ್ಕೆ ಅರಿಶಿನ, ನಾನು ಸಣ್ಣ ಸ್ಪೂನಲ್ಲಿ 3 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಅದು ಕಲರ್ಗೆ. ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಹಾಕ್ಕೋಬೇಕಾಗಿಲ್ಲ, ಸ್ಕಿಪ್ ಮಾಡ್ಬೋದು. 2 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ಮೇಲೆ ಇದಕ್ಕೆ ಅರ್ಧ ಬಟ್ಲಷ್ಟು ವಿನೆಗರ್ ಹಾಕಬೇಕು. ವಿನೆಗರ್ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಬುಟ್ಟಿಲಿ 1 ಬಟ್ಲಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಬಿಸಿಯಾಗಿರೋ ಅಂಥ ಎಣ್ಣೆನ ನಾವು ಕಲಸಿರೋ ಅಂಥ ಈ ಉಪ್ಪಿನಕಾಯಿ ಮಿಕ್ಸ್ಚರ್ಗೆ ಹಾಕ್ಕೋಬೇಕು. ಇವಾಗ ನಮ್ಮದು ಉಪ್ಪಿನಕಾಯಿ ರೆಡಿ. ಇದು ಇನ್ಸ್ಟಂಟ್ ಉಪ್ಪಿನಕಾಯಿ ಆಗಿರೋದ್ರಿಂದ ಮಾಡಿದ ತಕ್ಷಣವೇ ತಿನ್ಬೋದು. ಮತ್ತು ಇದು ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ. ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು, ಹೊರಗಡೆ ಆದರೂ ಇಡ್ಬೋದು. ಆದಷ್ಟು ಗಾಜಿನ ಡಬ್ಬದಲ್ಲಿ ಹಾಕಿಡಿ. ಇದನ್ನು ಚಪಾತಿಗೆ, ಬಿಸಿ ಅನ್ನಕ್ಕೆ, ತುಪ್ಪದ ಜೊತೆ, ಪರಾಟಾಗೆ ಹಚ್ಕೊಂಡು ತಿನ್ಬೋದು. ನೀವು ಮಾಡಿ ನೋಡಿ, ಹೆಂಗಿದೆ ಅಂತ ನನಗೆ ತಿಳಿಸಿ. ಮತ್ತೆ ಸಿಗೋಣ.
ಜೈ ಶ್ರೀರಾಮ್.